ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಸೈಕಲ್ ಕಂಪ್ಲೀಟ್ ರೆಡಿಯಾಗಿದೆ. ಇವತ್ತು ಫಸ್ಟ್ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಶಾರ್ಟ್ ಡಿಸ್ಟೆನ್ಸ್ ರೈಡು. ಇನ್ನೂ ಸೈಕಲ್ ತೊಗೊಂಡು ಸೈಕಲ್ ಪೂಜೆನೂ ಮಾಡಿಲ್ಲ. ಇವಾಗ ಒಂದು ರೌಂಡು ಸೈಕಲ್ನ ವಾಶ್ ಮಾಡಿ ಅಲ್ಲಿಂದ ರೈಡ್ ಹೋಗ್ತಾ ಅಂದವೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೈಟಾಗಿ ನೀರು ಹಾಕಿ ವಾಶ್ ಮಾಡಿಬಿಡೋಣ. ಅಮ್ಮ ಒಂದು ಬಟ್ಟೆ ಕೊಡು. ಬಟ್ಟೆ ಹಾಂ, ಇದು ಒರ್ಸೋಕ್ಕೆ, ಸೈಕಲ್ ಒರ್ಸೋಕ್ಕೆ. ಸರಿ, ನಾನು ನೋಡ್ಲಾ? ಬಾಯ್ ಮಾಡು. ಬಾಯ್. ಸೈಕಲಲ್ಲೇ ಹೋಗ್ತಿದ್ದೀನಿ ಮೈಸೂರಿಗೆ. ಸೈಕಲಲ್ಲೇ ಹೋಗಿ ಮೈಸೂರಿಗೆ? ಹಾಂ, ಹೋಗ್ಕೊಂಡು ಹೋಗ್ಬಾ. ಹೋಗ್ಬರ್ಲಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅನ್ನು, ಆಲ್ ದ ಬೆಸ್ಟ್ ಅನ್ನು. ಹಾಲು ಅಂತ ಹೇಳಕ್ಕೆ ಹೇಳಜ್ಜಿ ಅಂತ. ಹಾಲು ಆಲ್ ದ ಬೆಸ್ಟ್. ಹಾಲು ಬೆಸ್ಟು. ಹಾಂ, ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ನಮ್ಮೂರಲ್ಲಿ ಕಾಡು ಬಸವಣ್ಣ ಅಂತ ಒಂದು ಜಾಗ ಇದೆ. ಪ್ರತಿಯೊಬ್ಬರು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದೇ ಆ ದೇವಸ್ಥಾನ. ನನಗೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ಥರ ಫೋಟೋಗಳು ನೋಡಿದಾಗ ನನಗೆ ಒಂದೇ ಒಂದು ಅನಿಸೋದು, ನಮ್ಮ ಜನ ಅವಶ್ಯಕತೆ ಮುಗಿದ ಮೇಲೆ ದೇವ್ರನ್ನೇ ಬಿಡಲ್ಲ, ಇನ್ನು ಮನುಷ್ಯರೆಲ್ಲ ಯಾವ ಲೆಕ್ಕ ಅಲ್ವ. ನನಗೆ ದೇವಸ್ಥಾನ ನೋಡಿದಾಗೆಲ್ಲ ನನಗೇನು ನೆನಪಾಗುತ್ತೆ ಅಂದರೆ, ಕಲ್ಲು ದೇವಸ್ಥಾನಕ್ಕೆ ಹೋಗಿ ದೇವರಾಗೋಯ್ತು, ಮನುಷ್ಯ ದೇವಸ್ಥಾನಕ್ಕೆ ಹೋಗಿ ಹೋಗಿ ಮನುಷ್ಯನೇ ಆಗಲಿಲ್ಲ ಅಂತ ಎಲ್ಲೋ ಓದಿದ ನೆನಪು. ಓಕೆ ಬನ್ನಿ, ರೈಡ್ ಸ್ಟಾರ್ಟ್ ಮಾಡೋಣ. ಮೊದಲನೇ ರೈಡು 25 ಕಿಲೋಮೀಟರ್ ಚಾಲೆಂಜು. ನಮ್ಮೂರಿಂದ ನಾನು ಇವಾಗ ಕುಶಾಲನಗರಕ್ಕೆ ಹೋಗ್ತಾಯಿದ್ದೀನಿ. ನಾನು ಇದು ಸ್ಟಾರ್ಟ್ ಮಾಡಿದ್ದು ಸಂಜೆ 5 ಗಂಟೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಆ ದೇವಸ್ಥಾನ ಇರೋ ಜಾಗದಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ, ಯಾಕೆಂದರೆ ಆನೆಗಳು ಓಡಾಡೋ ಜಾಗ ಅದು. ಹಾಗಾಗಿ ಸ್ವಲ್ಪ ಬೇಗ ಜಾಗ ಖಾಲಿ ಮಾಡಿದೆ. ಸೈಕಲೆಲ್ಲ ಹೋಗೋದು ಏನಾದರೂ ವಿಚಿತ್ರವಾಗಿ ಕಾಣಿಸುತ್ತಾ? ಯಾಕೆಂದರೆ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ, ಯಾರಪ್ಪ ಇದು ಅಂತ. 25 ಕಿಲೋಮೀಟರಲ್ಲಿ ಇವಾಗ 8 ಕಿಲೋಮೀಟರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು 2 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲೊಂದು ಬ್ರೇಕ್ ತೊಗೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸಂಜೆ ನೋಡಿ, ಇಲ್ಲೆಲ್ಲ ಕೆಲಸ ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಆಲ್ಮೋಸ್ಟು ತುಂಬ ಗಾಡಿಗಳಲ್ಲಿ ಈ ನಾರ್ತಿಂದ ಬಂದು ಇಲ್ಲೇನು ಕೆಲಸ ಮಾಡ್ತಿದ್ದಾರೆ, ಅಸ್ಸಾಮಿಂದ ಆಗಿರ್ಬೋದು, ವೆಸ್ಟ್ ಬೆಂಗಾಲಿಂದ ಆಗಿರ್ಬೋದು, ತುಂಬ ಜನ ಅವರೇ ಓಡಾಡ್ತಾ ಇದ್ದಾರೆ ಇಲ್ಲಿ. ಕರೆಕ್ಟ್ ಟೈಮಿಗೆ ಆಫೀಸಿಂದ ನ್ಯೂ ಇಯರ್ ಗಿಫ್ಟ್ ಅಂತ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಅದೆಷ್ಟು ಚೆನ್ನಾಗಿ ಯೂಸ್ ಆಗ್ತಿದೆ ಅಂದರೆ, ಯೂಶ್ವಲಿ ಬೈಕರ್ಸೆಲ್ಲ ಹಾಕೊಂಡು ಹೋಗ್ತಾರಲ್ಲ, ಸೇಮ್ ಅದೇ ಥರ ಇವಾಗ ನನಗೆ ಸೈಕ್ಲಿಂಗ್ ಹೋಗೋಕ್ಕೂ ಯೂಸ್ ಆಗ್ತಾ ಇದೆ. ನೋಡಿ ಯಾವ ಥರ ಇದೆ ಬ್ಯಾಗ್. ಆವಾಗಲೇ ಈ ಅಕ್ರಮ ವಲಸಿಗರ ಬಗ್ಗೆ ಮಾತಾಡ್ತಾ ಇದೆ. ಇದು ಇತ್ತೀಚೆಗಷ್ಟೇ ನೀವು ವಿಧಾನಸಭೆಯಲ್ಲಿ ನೋಡಿರ್ಬೋದು, ನಮ್ಮ MLA ಸರ್ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಅಕ್ರಮ ವಲಸಿಗರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಹೌದು, ಇದನ್ನು ನಾವು ತುಂಬ ಡೀಪಾಗಿ ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ತುಂಬ ಥರ ಇದೆ, ಓಕೆನಾ. ಅವ್ರು ಬಂದಿರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರನ್ನ ಬಂದಿದ್ದಾರೆ ಅಂತ ನಾವು ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಆ ಥರ ಸಿಚುವೇಶನ್ ಇವಾಗ. ಆದರೆ ಅದರಲ್ಲಿ ಏನಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ, ತುಂಬ ಜನ ಬಾಂಗ್ಲಾದೇಶದಿಂದ ಬಂದಿರ್ತಾರಲ್ಲ, ಅವರು ಇಲ್ಲಿ ಅವ್ರ ಜೊತೆ ಸೇರಿಕೊಂಡು ಎಲ್ಲ ಕಡೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಈ ಆಧಾರ್ ಕಾರ್ಡ್ ಇಲ್ಲಿಂದ ಸಿಗುತ್ತೋ ಒಂದು ಗೊತ್ತಿಲ್ಲ, ಬಟ್ ಇಲ್ಲಿ ಏನಾದರೂ ಮಾಡಿ ಸಿಕ್ಕಾಕೊಂಡಾಗ ಎಂಕ್ವೈರಿ ಮಾಡಿದಾಗಲೇ ಗೊತ್ತಾಗೋದು ಅವರು ಬಾಂಗ್ಲಾದೇಶದವ್ರು ಅಂತ. ಸೊ ಇದೇ ವಿಷಯಕ್ಕೋಸ್ಕರ ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದ್ದು. ನಾನ್ ಸ್ಟಾಪು 15 ಕಿಲೋಮೀಟ್ರ್ ಆದಮೇಲೆ ಒಂದು ಬ್ರೇಕ್ ತೊಗೊಂಡೆ. ಕರೆಕ್ಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಅವರು ಬಿಡಲೇ ಎಲ್ಲ ಕರ್ಕೊಂಡೋಗಿ ಶುಗರ್ ಕೇನ್ ಜ್ಯೂಸ್ ಕೊಡಿಸಿ ಕಳಿಸ್ಕೊಟ್ರು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. 25 ಕಿಲೋಮೀಟ್ರು ಚಾಲೆಂಜಲ್ಲಿ ಇವಾಗ ಆಲ್ರೆಡಿ 15 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನು 10 ಕಿಲೋಮೀಟ್ರ್ ಅಷ್ಟೇ ಪೆಂಡಿಂಗ್ ಇರೋದು. ಆಲ್ರೆಡಿ ಕತ್ಲೆ ಆಗ್ತಾಯಿದೆ. ನೋಡೋಣ, ಈ 15 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೋಕ್ಕೆ ನಾನು 40 ಮಿನಿಟ್ಸ್ ತೊಗೊಂಡಿದ್ದೀನಿ. ಅಂದರೆ ತುಂಬ ದಿನ ಆಗಿತ್ತಲ್ಲ, ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ ಅಂತ ಅನಿಸುತ್ತೆ, ಬಟ್ ಪರವಾಗಿಲ್ಲ. ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ನಮಸ್ಕಾರ.
ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಫಾಲೋ ಮಾಡಿ. ನಮಸ್ಕಾರ.